Let's go. ಅಮ್ಮ ಇಷ್ಟೆಲ್ಲ ಊಟನಾ? ಹೌದು, ಇವತ್ತು ನಮ್ಮ ಮನೆಗೆ ಅಂಕಲ್ ಆಂಟಿ ಬರ್ತಾ ಇದ್ದಾರೆ. ಹೌದಾ ಅಮ್ಮ? ಹೌದು. ಸರಿ, ನಾನು ಒಂದು ಕಥೆ ಹೇಳುತ್ತೀನಿ, ಹೋಗಿ ಅಲ್ಲಿ. ಕಥೆ ಸಮಯ. ಕಥೆ ಸಮಯ. ಕಥೆ ಸಮಯ. ಒಂದು ದಿನ ಭಾರಿ ಮಳೆ ಬರುತ್ತಿತ್ತು. ಒಂದು ಕಾಗೆ ಚಳಿಯಿಂದ ನಡುಗುತ್ತಾ ಹಾರುತ್ತಿತ್ತು. ಆಗ ಅದು ಒಂದು ಮರದ ಮೇಲೆ ವಾಸಿಸುತ್ತಿದ್ದ ಪಾರಿವಾಳದ ಮನೆಯ ಬಳಿ ಬಂತು. ಪಾರಿವಾಳ ಕಾಗೆಯನ್ನು ನೋಡಿ, ಒಳಗೆ ಬಾ, ಮಳೆ ನಿಲ್ಲುವವರೆಗೆ ಇಲ್ಲಿ ವಿಶ್ರಾಂತಿ ಮಾಡು ಎಂದು ಆತ್ಮೀಯವಾಗಿ ಹೇಳಿತು. ಕಾಗೆಗೆ ಆಹಾರ ಮತ್ತು ನೀರು ಕೊಟ್ಟಿತು. ಕಾಗೆ ಸಂತೋಷದಿಂದ, ನಿನ್ನ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಧನ್ಯವಾದ ಹೇಳಿತು. ಮಳೆ ನಿಂತ ನಂತರ ಕಾಗೆ ಸಂತೋಷದಿಂದ ತನ್ನ ಮನೆಗೆ ಹಾರಿಹೋಯಿತು. ಅತಿಥಿಗಳನ್ನ ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಒಂದು ಒಳ್ಳೆಯ ಕಥೆ, ಒಂದು ಒಳ್ಳೆಯ ಊಟ. ಅಮ್ಮ, ಇವತ್ತು ತುಂಬಾ ಕೆಲಸ ಇತ್ತು ಅಪ್ಪ. ನಿಮಗೋಸ್ಕರ ನಾನು ಒಂದು ಒಳ್ಳೆಯ ವಿಷಯ ಹೇಳಬೇಕು. ಏನು ಹೇಳು ಮಗನೇ? ನಾನು ಕನ್ನಡ ಪೇಪರ್ನಲ್ಲಿ 10ಕ್ಕೆ 10 ಅಂಕ ತೆಗೆದುಕೊಂಡಿದ್ದೇನೆ. ಅಕ್ಕ 2 ಅಂಕ ಕಡಿಮೆ ತೆಗೆದುಕೊಂಡಿದ್ದಾಳೆ. ಅಪ್ಪ ನನಗೆ ಬರ್ಗರ್ ಕೊಡಿಸ್ತಾರೆ. ಅಕ್ಕ ನಿಂಗಿ ಇಲ್ಲ. ನನಗೆ ಬೇಡ, ಹೋಗು. ನನಗೆ ನಿಮ್ಮನ್ನ ನೋಡಿ ಒಂದು ಕಥೆ ಹೇಳ್ತೀನಿ ಕೇಳಿ ಮಕ್ಕಳೇ. ಕಥೆ ಸಮಯ. ಕಥೆ ಸಮಯ. ಕಥೆ ಸಮಯ. ಒಂದು ಕಾಡಿನಲ್ಲಿ ಒಂದು ಅಳಿಲು ಪ್ರತಿದಿನ ಆಹಾರ ಹುಡುಕುತ್ತಿತ್ತು. ಒಂದು ದಿನ ಅದು ಮರದ ಕೆಳಗೆ ಕುಳಿತಿದ್ದಾಗ ಹಣ್ಣಾದ ಒಂದು ಮಾವಿನ ಹಣ್ಣು ಮರದಿಂದ ಕೆಳಗೆ ಬಿದ್ದು ಅದರ ಮುಂದೆ ಬಂತು. ಅದೇ ಸಮಯದಲ್ಲಿ ಒಂದು ಕಾಗೆಯು ಆ ಹಣ್ಣನ್ನು ನೋಡಿತು. ಆದರೆ ಕಾಗೆ, ಇದು ಈಗಾಗಲೇ ಅಳಿಲಿನ ಮುಂದೆ ಬಿದ್ದಿದೆ, ಇದು ಅದರ ಅದೃಷ್ಟ ಎಂದು ಹಾರಿಹೋಯಿತು. ಅಳಿಲು ಸಂತೋಷದಿಂದ ಹಣ್ಣನ್ನು ತಿಂದಿತು ಮತ್ತು ದೇವರಿಗೆ ಧನ್ಯವಾದ ಹೇಳಿತು. ಪ್ರತಿಯೊಬ್ಬರಿಗೂ ಸಿಗಬೇಕಾದು ಅವರವರಿಗೆ ಸಿಗುತ್ತದೆ. ಇದು ಈ ಕಥೆಯ ನೀತಿ ಮಕ್ಕಳೇ. ಒಂದು ಒಳ್ಳೆಯ ಕಥೆ ತಾತ. ಎಲ್ಲರೂ ರೆಡಿ ಆಗಿ ಬರ್ಗರ್ ತಿನ್ನಕ್ಕೆ ಹೋಗೋಣ.